ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಈ ಸೀರೀಸಲ್ಲಿ KPSC ಲ್ಯಾಂಡ್ ಸರ್ವೇರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾಯಿದ್ದೀವಿ. ಲಾಸ್ಟ್ ವೀಡಿಯೋನಲ್ಲಿ 65th ಕ್ವಶನ್ವರೆಗೂ ಸಾಲ್ವ್ ಮಾಡಿದ್ವಿ. ಇವಾಗ 66th ಕ್ವಶನಿಂದ ಕಂಟಿನ್ಯೂ ಮಾಡೋಣ. 66 ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಎ ನ್ಯಾರೋ ವಾಟರ್ ವೇ ಸೆಪರೇಟಿಂಗ್ 2 ಬಿಟ್ಸ್ ಆಫ್ ಲ್ಯಾಂಡ್ ಕಾಲ್ಡ್ ಅಂತಂದರೆ ಇದಕ್ಕೆ ಆಪ್ಷನ್ ಸಿ ಆನ್ಸರು, ಎ ಸ್ಟ್ರೈಟ್ ಅನ್ನೋದು. ನೆಕ್ಸ್ಟ್ 67th ಕ್ವಶನ್ ನೋಡೋದಾದರೆ ಎ ಟ್ಯಾಂಜೆಂಟ್ PQ ಅಟ್ ಎ ಪಾಯಿಂಟ್ P ಆಫ್ ಎ ಸರ್ಕಲ್ of radius 5 cm meets a line through the center O at a point Q so that OQ is equals to 12 cm. Length of PQ is, ಇಲ್ಲಿ PQ ನಾವು ಫೈಂಡ್ ಔಟ್ ಮಾಡಬೇಕು. ನಾವು ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ತೀವಪ್ಪ ಅಂತಂದರೆ 67th ಕ್ವಶನ್ ಬಂದುಬಿಟ್ಟು ಫಸ್ಟ್ ಲೈನ್ ಕೊಟ್ಟಿದ್ದಾರೆ ಎ ಟ್ಯಾಂಜೆಂಟ್ PQ ಅಟ್ ಎ ಪಾಯಿಂಟ್ P ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 5 cm. ಒಂದು ಸರ್ಕಲ್ 5 cm ಇದೆ. ಆ 5 cm ಇಂದ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ದಾರೆ. ಇದನ್ನು ಒಂದು ಟ್ಯಾಂಜೆಂಟ್ ಅಂತ ಅನ್ಕೊಳ್ಳೋಣ. ಈ ಟ್ಯಾಂಜೆಂಟ್ ಡಿಸ್ಟೆನ್ಸ್ ಬಂದುಬಿಟ್ಟು ಇದು O, ಇದು P ಆ್ಯಂಡ್ ಇದು Q. ಇದು ಆ್ಯಕ್ಚುಲಿ ಒಂದು ಟ್ರಯಾಂಗಲ್ ಟೈಪ್ ಬರುತ್ತೆ. ಈ ಟ್ರಯಾಂಗಲ್ ಆದಮೇಲೆ ನೆಕ್ಸ್ಟ್ ಇಲ್ಲಿ OP. OP ಪರ್ಪೆಂಡಿಕ್ಯುಲರ್ ಟು PQ. OP ಪರ್ಪೆಂಡಿಕ್ಯುಲರ್ ಟು PQ. ನಾವಿಲ್ಲಿ ಇನ್ ಟ್ರಯಾಂಗಲ್ PQ ತಗೊಂಡ್ರೆ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದರೆ ಏನು ಬರುತ್ತಪ್ಪ ಇಲ್ಲಿ ಅಂತಂದರೆ OQ² ಈಸ್ ಈಕ್ವಲ್ಸ್ ಟು OP² ಪ್ಲಸ್ PQ². OQ ಅಪ್ಪ ಅಂತಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. OQ ಈಸ್ ಈಕ್ವಲ್ಸ್ ಟು 12 cm ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. OQ² ಅಪ್ಪ ಅಂತಂದರೆ 12 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು OP² ಅಪ್ಪ ಅಂತಂದರೆ ರೇಡಿಯಸ್ಸಲ್ಲಿ 5 cm ಅಂತ ಕೊಟ್ಟಿದ್ದಾರೆ. ಈ OP ಕೂಡ 5 cm ಆಗುತ್ತೆ. 5 cm ಹೋಲ್ ಸ್ಕ್ವೇರ್ ಪ್ಲಸ್ PQ². PQ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಈ 12² ಮೈನಸ್ 5² ಮಾಡಬೇಕು. ಯಾಕಪ್ಪ ಅಂತಂದರೆ ಈ 12 ಇಲ್ಲಿಗೆ ಬರುತ್ತೆ. ಈ ಕಡೆದಲ್ಲಿ ರೈಟ್ ಹ್ಯಾಂಡ್ ಸೈಡ್ ಬಂದಾಗ ಮೈನಸ್ ಆಗುತ್ತೆ. 12² 144, 5² 25. 144 minus 25 is 119. PQ² is equals to 119. ಬಟ್ ಅವ್ರು ನಮಗೆ PQ ಕೇಳಿರೋದ್ರಿಂದ PQ is equals to root 119. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ. ಆಪ್ಷನ್ ಡಿ ಬಂದುಬಿಟ್ಟು ಇದಕ್ಕೆ ಆನ್ಸರ್. ನೆಕ್ಸ್ಟ್ 67th ಕ್ವಶನಿಗೆ ಮೂವ್ ಆಗೋದಾದರೆ 68th ಕ್ವಶನ್. ಫ್ರಮ್ ಎ ಪಾಯಿಂಟ್ P ವಿಚ್ ಈಸ್ ಎ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ O. ಅಲ್ಲಿ ಡಿಸ್ಟೆನ್ಸ್ ಎಷ್ಟಂತ ಕೊಟ್ಟಿಲ್ಲ, ಬಟ್ ನಾವು ಇದೇ ಥರ ಸಿಮಿಲರ್ ಕ್ವಶನ್ನ ನೋಡಿದಾಗ ಅಲ್ಲಿ ಡಿಸ್ಟೆನ್ಸ್ ಬಂದ್ಬಿಟ್ಟು 10 cm ಕೊಟ್ಟಿದ್ದಾರೆ. ಅಲ್ಲಿ ಅದೇ 10 cm ಹಾಕ್ಕೊಳ್ಳೋಣ. 10 cm ಫ್ರಮ್ ದ ಸೆಂಟರ್ O ಆಫ್ ದ ಸರ್ಕಲ್ ಆಫ್ ರೇಡಿಯಸ್ 6 cm. ದ ಪೇರ್ ಆಫ್ ಟ್ಯಾಂಜೆಂಟ್ಸ್ PQ ಆ್ಯಂಡ್ PR ಆರ್ ಡ್ರಾನ್ ಟು ದ ಸರ್ಕಲ್. ದೆನ್ ದ ಏರಿಯಾ ಆಫ್ ಕ್ವಾಡ್ರಿಲೇಟರಲ್ PQOR ಈಸ್ ಅಂತ. ಅಲ್ಲಿ ಏರಿಯಾ ಆಫ್ ಕ್ವಾಡ್ರಿಲೇಟರಲ್ ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರು. ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ತೀವಪ್ಪ ಅಂತಂದರೆ 68th ಕ್ವಶನ್ ನೋಡೋದಾದರೆ ಫಸ್ಟ್ ನಾವು ಸರ್ಕಲ್ ತಗೋಣ. ಸರ್ಕಲ್ ರೇಡಿಯಸ್ ಬಂದುಬಿಟ್ಟು 6 cm ಹೇಳಿದ್ದಾರೆ. 6 cm ರೇಡಿಯಸ್ ಅಪ್ಪ ಅಂತಂದರೆ 2 ಟ್ಯಾಂಜೆಂಟ್ಸ್. ಇದೊಂದು ಟ್ಯಾಂಜೆಂಟು, ಅದೇ ರೀತಿ ಇದೊಂದು ಟ್ಯಾಂಜೆಂಟ್. ಇವೆರಡು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ದಾರೆ. ನಾವು ಇವಾಗ ಇವು ಮೂರನ್ನ ಕನ್ಸ್ಟ್ರಕ್ಟ್ ಮಾಡಿ ಲೇಬಲಿಂಗ್ ಮಾಡ್ಕೊಂತ ಹೋದರೆ ಇದು ಸೆಂಟರ್ ಪಾಯಿಂಟ್ O ಆಗುತ್ತೆ. ಅಲ್ಲಿ ಕ್ವಶನ್ ಕೊಟ್ಟಿರೋ ಪ್ರಕಾರ PQ ಒಂದು ಟ್ಯಾಂಜೆಂಟ್ ಆಗುತ್ತೆ ಮತ್ತು PR ಒಂದು ಟ್ಯಾಂಜೆಂಟ್ ಆಗುತ್ತೆ. ಈ ಡಿಸ್ಟೆನ್ಸ್ ಬಂದುಬಿಟ್ಟು 10 cm. ಅದೇ ರೀತಿ ರೇಡಿಯಸ್ ಬಂದುಬಿಟ್ಟು 6 cm. ಇಲ್ಲಿ ನಮಗೆ ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ OQ ಈಸ್ ಈಕ್ವಲ್ಸ್ ಟು OR ಈಸ್ ಈಕ್ವಲ್ಸ್ ಟು 6 cm. OQ/OR ಈಸ್ ಈಕ್ವಲ್ಸ್ ಟು 6 cm. ನಾವು ಇನ್ ಟ್ರಯಾಂಗಲ್ OQP ತಗೊಳ್ಳೋಣ. ಟ್ರಯಾಂಗಲ್ OQP. ಈ ಟ್ರಯಾಂಗಲ್ನ ನಾವು ತಗೊಳ್ಳೋದಾದರೆ ಸೇಮ್ ಇಲ್ಲಿ ಕೂಡ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ತೀವಿ. ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದರೆ OP² ಈಸ್ ಈಕ್ವಲ್ಸ್ ಟು OQ² ಪ್ಲಸ್ QP². ಇಲ್ಲಿ ಫಸ್ಟು ಇದು PR ಮಾಡ್ಕೊಳ್ಳೋಣ ಇದನ್ನು. ಇದು PR ಅಂತಂದರೆ ಇದು PQ. PR ಆ್ಯಂಡ್ PQ. ಇವಾಗ ಫಾರ್ಮುಲಾ ಕರೆಕ್ಟ್ ಅಪ್ಲೈ ಆಗುತ್ತೆ. OP² ಬಂದುಬಿಟ್ಟು 10². OP ಅಂತಂದರೆ ಇದು. OP ಈಸ್ 10 cm and 10 whole square
ಸೊ ಓ ಕ್ಯೂ ಬಂದುಬಿಟ್ಟು 6 ಸೆಂಟಿಮೀಟರ್ ರೇಡಿಯಸ್. ಸೊ ಇದು ಓ ಕ್ಯೂ. ಅದೇ ರೀತಿ ಕ್ಯೂ ಪಿ ಹೋಲ್ ಸ್ಕ್ವೇರ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 10 ಸ್ಕ್ವೇರ್ ಮೈನಸ್ 6 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಕ್ಯೂ ಪಿ ಸ್ಕ್ವೇರ್ ಆಗುತ್ತೆ. ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ, ಸೊ 100 ಮೈನಸ್ 36 ಈಸ್ ಈಕ್ವಲ್ಸ್ ಟು ಕ್ಯೂ ಪಿ ಸ್ಕ್ವೇರ್. ಸೊ ಕ್ಯೂ ಪಿ ಸ್ಕ್ವೇರ್ ಬಂದುಬಿಟ್ಟು ಎಷ್ಟಾಗುತ್ತೆ ಅಪ್ಪ ಅಂದರೆ 64. ಸೊ ಕ್ಯೂ ಪಿ ಈಸ್ ಈಕ್ವಲ್ಸ್ ಟು ರೂಟ್ 64 ಅಪ್ಪ ಅಂತಂದರೆ 8 ಸೆಂಟಿಮೀಟರ್. ಸೊ ಫೈನಲಿ ಕ್ಯೂ ಪಿ ಬಂದುಬಿಟ್ಟು 8 ಸೆಂಟಿಮೀಟ್ರ್ ಆಗುತ್ತೆ. ಸೊ ಕ್ಯೂ ಪಿ ಬಂದುಬಿಟ್ಟು 8 ಸೆಂಟಿಮೀಟ್ರ್ ಆಗುತ್ತೆ. ಬಟ್ ಈ ಕ್ವಶನ್ ಇಲ್ಲಿಗೆ ಎಂಡ್ ಆಗಲ್ಲ. ಅವ್ರು ಕೇಳಿದ್ರೆ ನಮಗೆ ಏರಿಯಾ ಆಫ್ ಕ್ವಾಡ್ರಿಲೇಟರಲ್ ಪಿ ಕ್ಯೂ ಓ ಆರ್. ಸೊ ನಾವು ಫೈಂಡ್ ಔಟ್ ಮಾಡಿರೋದು ಬರೀ ಓ ಪಿ ಕ್ಯೂ ಇಂದು. ಸೊ ನೆಕ್ಸ್ಟು ಮಾಡೋಣ. ಸೊ ಇಲ್ಲಿ ನಮಗೆ ಇವಾಗ 3 ಸೈಡ್ಸ್ ಗೊತ್ತಾಗಿರೋದ್ರಿಂದ ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋಣ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಓ ಪಿ ಕ್ಯೂ ಬಂದುಬಿಟ್ಟು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಪ್ಪ ಅಂತಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ ಬಂದುಬಿಟ್ಟು 6 ಸೆಂಟಿಮೀಟರ್. ಸೊ ಬೇಸ್ ಬಂದುಬಿಟ್ಟು 6 ಸೆಂಟಿಮೀಟರ್. ಅದೇ ರೀತಿ ಹೈಟ್ ಬಂದುಬಿಟ್ಟು 8 ಸೆಂಟಿಮೀಟರ್ ಇವಾಗ ನಾವು ಫೈಂಡ್ ಔಟ್ ಮಾಡಿರೋದು. ಸೊ 6 8s are 48. So 48 by 2 is equals to 2 4. So area of triangle OPQ is equals to 24 centimeter. ಬಟ್ ಅಲ್ಲಿ 2 ಟ್ರಯಾಂಗಲ್ಸ್ ಇರೋದ್ರಿಂದ 2 ಇಂಟು 24 ಮಾಡಿದರೆ 48 ಬರುತ್ತೆ. ಸೊ 48 ಸೆಂಟಿಮೀಟರ್ ಈ ಕ್ವಶನಿಗೆ ಆನ್ಸರ್. ಸೊ 48 ಬಂದುಬಿಟ್ಟು ಇದಕ್ಕೆ ಆನ್ಸರ್ ಆಗುತ್ತೆ. ಸೊ 48 ಎಷ್ಟನೇ ಆಪ್ಷನ್ ಅಪ್ಪ ಅಂತಂದರೆ, ಸೊ 48 ಬಂದುಬಿಟ್ಟು ಸಿ ಆಪ್ಷನ್. ಸೊ ನೆಕ್ಸ್ಟು 69th ಕ್ವಶನ್ ನೋಡೋದಾದರೆ, ಎ ಪಾಯಿಂಟ್ ಆನ್ ವೈ ಆಕ್ಸಿಸ್ ಈಕ್ಯೂ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಎ ಆಫ್ 6,5 ಆ್ಯಂಡ್ ಬಿ ಆಫ್ -4,3 ಈಸ್. ಸೊ ಇದು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಫೈಂಡ್ ಔಟ್ ಮಾಡಬೇಕು. ಸೊ 69th ಕ್ವಶನ್ ನೋಡೋದಾದರೆ, ಸೊ ಅಲ್ಲಿ ವೈ ಕೋಆರ್ಡಿನೇಟ್ಸ್ ಅಪ್ಪ ಅಂತಂದರೆ 0,y. ಸೊ ಈಕ್ಯೂ ಡಿಸ್ಟೆನ್ಸ್ ಅಪ್ಪ ಅಂತಂದರೆ, ಸೊ ವೈಯಿಂದ ಎ ಎಷ್ಟು ಡಿಸ್ಟೆನ್ಸಲ್ಲಿದೆ 6,5 ಕೋಆರ್ಡಿನೇಟ್ ಡಿಸ್ಟೆನ್ಸಲ್ಲಿದೆ. ಅದೇ ರೀತಿ ಬಿ ಬಂದುಬಿಟ್ಟು -4,3 ಡಿಸ್ಟೆನ್ಸಲ್ಲಿದೆ. ಸೊ ಇವಾಗ ನಾವು ಈ ಮೂರಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಬಂದುಬಿಟ್ಟು ಡಿ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದರಲ್ಲಿ ನಾವು ಇವಾಗ ಇದು x1 y1 ಆಗುತ್ತೆ. ಅದೇ ರೀತಿ ಇದು x2 y2, ಅದೇ ರೀತಿ ಇದು ಕೂಡ x2 y2, ಇದು x1 y1 ಆಗುತ್ತೆ. ಸೊ ಇವಾಗ ಇವೆರಡಕ್ಕೆ ಅದೇ ರೀತಿ ಇದೆರಡನ್ನ ನಾವು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ರೀತಿ ಮಾಡ್ತೀವಪ್ಪ ಅಂದರೆ, ಸೊ x2 ಅಂತಂದರೆ ಏನಿಲ್ಲಿ 6. ಸೊ x1 ಅಪ್ಪ ಅಂತಂದರೆ 0. ಸೊ 6 ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ y2 ಅಂತಂದರೆ 5. ಸೊ 5 ಮೈನಸ್ y ಆಫ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇಲ್ಲಿ x2 ಅಪ್ಪ ಅಂತಂದರೆ -4. ಸೊ -4 ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ y2 ಅಪ್ಪ ಅಂತಂದರೆ 3. ಸೊ 3 ಮೈನಸ್ y ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲ ರೂಟ್ ಇರುತ್ತೆ ಅದೇ ರೀತಿ. ಸೊ 6 ಸ್ಕ್ವೇರ್ ಬಂದುಬಿಟ್ಟು 36 ಆಗುತ್ತೆ. ಪ್ಲಸ್ 5 ಮೈನಸ್ ಹೋಲ್ ಸ್ಕ್ವೇರ್ ಬಂದುಬಿಟ್ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕಿಲ್ಲಿ. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದಾಗ y ಸ್ಕ್ವೇರ್ ಪ್ಲಸ್ 25 ಮೈನಸ್ 10y ಬರುತ್ತೆ. ಯಾವ ರೀತಿಯಪ್ಪ ಅಂತಂದರೆ, ನಾವು ಇವಾಗ 5ನ ಎ, ಅದೇ ರೀತಿ ಮೈನಸ್ ವೈನ ನಾವು ಬಿ ಅಂತ ತಗೊಂಡ್ರೆ, ಸೊ 5 5 25 y ಇಂಟು y ಸ್ಕ್ವೇರ್ ಮೈನಸ್ 2ab ಅಪ್ಪ ಅಂದರೆ ಮೈನಸ್ 10y ಬರುತ್ತೆ. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಇಲ್ಲಿ 0 ಇದೆ, ಅದರಿಂದ -4 ಆಗೇ ಇರುತ್ತೆ. ಸೊ -4 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಇಲ್ಲಿ ಕೂಡ ಸೇಮ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದಾಗ y ಸ್ಕ್ವೇರ್ -9 ಮೈನಸ್ 6y ಬರುತ್ತೆ. ಸೊ ಇವಾಗ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡೋದಾದರೆ, ಸೊ ಫಸ್ಟು ಲೈಕ್ ಟರ್ಮ್ಸ್ನೆಲ್ಲ ಒಂದು ಕಡೆ ತಗೊಳ್ಳೋಣ. ಇಲ್ಲಿ ಈಕ್ವಲ್ ಅಂದರೆ ಡಿವೈಡ್, ಸೊ ರೂಟ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ ಲೈಕ್ ಟರ್ಮ್ಸ್ನೆಲ್ಲ ಒಂದು ಕಡೆ ತಗೊಳೋದಾದರೆ, ಸೊ 36 ಪ್ಲಸ್ 25 ಪ್ಲಸ್ y ಸ್ಕ್ವೇರ್ ಮೈನಸ್ 10y. ಸೊ ಈ ಕಡೆ ನೋಡೋದಾದರೆ 4 4s are 16 ಪ್ಲಸ್ y ಸ್ಕ್ವೇರ್ ಪ್ಲಸ್ 9 ಮೈನಸ್ 6y ಆಗುತ್ತೆ ಇಲ್ಲಿ.
ಸೊ 36 + 25 ಬಂದುಬಿಟ್ಟು 61 ಆಗುತ್ತೆ. ಸೊ 61. ಅದೇ ರೀತಿ ಇಲ್ಲಿ y², ಅದೇ ರೀತಿ ಸೊ ಲೆಫ್ಟ್ ಹ್ಯಾಂಡ್ y², ರೈಟ್ ಹ್ಯಾಂಡ್ y² ಕ್ಯಾನ್ಸಲ್ ಆಗುತ್ತೆ. ಸೊ 36 + 25 ಬಂದುಬಿಟ್ಟು 61. ನೆಕ್ಸ್ಟ್ -10y = ಸೊ 16 + 9 ಬಂದುಬಿಟ್ಟು 25 ಆಗುತ್ತೆ. ಸೊ 25 - 6y. ಸೊ ಅದೇ ರೀತಿ ಇವಾಗ 61 ಈ 25 ಈ ಕಡೆ ಬಂದರೆ -25 ಆಗುತ್ತೆ. ಇಲ್ಲಿ -6y. ಸೊ ಇಲ್ಲಿ -10y ಇದು ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ +10y ಆಗುತ್ತೆ. ಸೊ 61 - 25 ಬಂದುಬಿಟ್ಟು 36. ಅದೇ ರೀತಿ ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ -6 + 10 ಬಂದುಬಿಟ್ಟು 4y. ಸೊ 4 1s 4 9s. ಸೊ ನಮಗೆ ಇಲ್ಲಿ y ಸಿಕ್ತು. y = ಎಷ್ಟಪ್ಪ ಅಂತಂದರೆ 9. ಸೊ ನಮಗೆ y ಕೋಆರ್ಡಿನೇಟ್ಸ್ ಎಷ್ಟಪ್ಪ ಸಿಕ್ಕಿತ್ತು ಅಂತಂದರೆ ಸೊ y ಆಫ್ 0, 9. ಸೊ 0, 9 ಬಂದುಬಿಟ್ಟು ಇದರ ಆನ್ಸರ್. ಸೊ ಆಪ್ಷನ್ ಎಷ್ಟನೇದಪ್ಪ ಅಂತಂದರೆ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ 70th ಕ್ವಶನ್ ನೋಡೋದಾದರೆ, ಇನ್ ದ ಡಯಾಗ್ರಾಮ್ ಆಫ್ ರೆಕ್ಟ್ಯಾಂಗಲ್ ABCD ಬಿಲೋ M angle AVE = 30 degree and CFE is equals to 144 degree. Find BEF. ಸೊ ಇಲ್ಲಿ ನಾವು ಅವ್ರು ಇದು ಕೊಟ್ಟಿದ್ದಾರೆ 144 ಡಿಗ್ರಿ, ಅದೇ ರೀತಿ ಇಲ್ಲಿ 30 ಡಿಗ್ರಿ ಕೊಟ್ಟಿದ್ದಾರೆ. ನಾವು ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು ಈ ಕ್ವಶನಾಗೆ. ಈ ಡಯಾಗ್ರಾಮ್ನ ಇದೇ ರೀತಿ ನಾವು ರೀಡ್ ಮಾಡ್ಕೋದು ಅರ್ಥ ಆಗಲ್ಲ. ಸೊ ನಾವು ಇದನ್ನು ಉಲ್ಟಾ ಬರ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗೋಣ ಪ್ರಾಬ್ಲಮ್ನ. ಸೊ ಈ ರೀತಿ ಇರೋ ಡಯಾಗ್ರಾಮ್ನ ನಾವು ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡೋಣ. ಸೊ ಈ ರೀತಿ ಬರ್ಕೊಂಡಾಗ ನಮಗೆ ಒಂದು ರಫ್ ಐಡಿಯಾ ಬರುತ್ತೆ. ಸೊ ಇದು 144, ಅದೇ ರೀತಿ ಇದು 30 ಡಿಗ್ರಿ. ನಾವು ಇದು ಫೈಂಡ್ ಔಟ್ ಮಾಡಬೇಕು ಈ ಆ್ಯಂಗಲ್ನ. ಸೊ ಈ ಆ್ಯಂಗಲ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಪ್ಪ ನಾವು ಅಂತಂದರೆ, ಸೊ ನಾವು ಫಸ್ಟು ಈ ಒಳಗಿರೋ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋಣ, ಬಿ ಆ್ಯಂಗಲ್ನ. ಸೊ ಇದು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಪ್ಪ ಅಂತಂದರೆ ಆ್ಯಂಗಲ್ EBF = ಇಲ್ಲಿ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ರೈಟ್ ಆ್ಯಂಗಲ್ ಟೈಪ್ ಇದೆ ಇಲ್ಲಿ. ಸೊ ಸ್ಟ್ರೈಟ್ ಲೈನ್ ಅಪ್ಪ ಅಂದರೆ 90 ಡಿಗ್ರಿ. ಸೊ 90 - 30 ಬಂದುಬಿಟ್ಟು 60 ಡಿಗ್ರಿ. ಸೊ ಇಲ್ಲಿ ಇನ್ಸೈಡ್ ಎಷ್ಟಾಗುತ್ತೆ 60 ಡಿಗ್ರಿ ಆಗುತ್ತೆ. ಅದೇ ರೀತಿ ನಾವು ಈ ಒಳಗಿರೋ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಇದೆ. ಸೊ ಈ ಸ್ಟ್ರೈಟ್ ಲೈನ್ ಪ್ರಕಾರ ಒಂದು ಸ್ಟ್ರೈಟ್ ಲೈನ್ ಬಂದುಬಿಟ್ಟು ಎಷ್ಟಿರುತ್ತೆ, ಸೊ ಇದು ಆ್ಯಂಗಲ್ BFE. ಸೊ ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ತೀವಪ್ಪ ಅಂತಂದರೆ, ಸೊ ಒಂದು ಸ್ಟ್ರೈಟ್ ಆ್ಯಂಗಲ್ ಟೋಟಲ್ 180 ಇರುತ್ತೆ. ಸೊ ಅದಕ್ಕೆ 144 - 180 ಮಾಡಿದರೆ 36 ಬರುತ್ತೆ. ಸೊ ಈ ಒಳಗಿರೋ ಆ್ಯಂಗಲ್ ಬಂದುಬಿಟ್ಟು 36. ಇವಾಗ ನಾವು ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ. ಯಾವ ರೀತಿಯಪ್ಪ ಅಂತಂದರೆ, ಸೊ ಇಲ್ಲಿ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸಿಂದ ಬಂದುಬಿಟ್ಟು 180 ಡಿಗ್ರಿ ಆಗುತ್ತೆ. ಸೊ ಈ ಮೂರನ್ನು ಆ್ಯಡ್ ಮಾಡಿದರೆ ನಮಗೆ ಟೋಟಲ್ 180 ಬರುತ್ತೆ. ಸೊ ನಾವು ಅದನ್ನು ಇವಾಗ ಇದನ್ನು ಎಕ್ಸ್ ಅಂತ ತಗೊಳ್ಳೋಣ ಈ ಆ್ಯಂಗಲ್ನ. ಸೊ ಈ ಆ್ಯಂಗಲ್ನ ಎಕ್ಸ್ ಅಂತ ತಗೊಂಡಾಗ ಸೊ 36 + 60 + x = 180 ಡಿಗ್ರಿ ಆಗುತ್ತೆ. ಸೊ ಟೋಟಲ್ 180 ಡಿಗ್ರಿ. ಸೊ 36 + 60 ಬಂದುಬಿಟ್ಟು 96 ಆಗುತ್ತೆ. ಸೊ 96 + x = 180. ಅದೇ ರೀತಿ x = 180 - 96 ಅಪ್ಪ ಅಂತಂದರೆ 84 ಆಗುತ್ತೆ. ಸೊ x = 84 ಅಂತಂದರೆ ಈ ಆ್ಯಂಗಲ್ ಬಂದುಬಿಟ್ಟು ನಮಗೆ 84 ಡಿಗ್ರಿ. ಸೊ 84 ಡಿಗ್ರಿ ಅಪ್ಪ ಅಂತಂದರೆ ಆಪ್ಷನ್ ಬಂದುಬಿಟ್ಟು ಸೊ ಆಪ್ಷನ್ ಸಿ ಇರೋದು ಆನ್ಸರ್. ನೆಕ್ಸ್ಟ್ 72nd ಕ್ವಶನ್ ನೋಡಿದರೆ, ವಿಚ್ ಕಂಟ್ರಿ ಹ್ಯಾಸ್ ದ ಲಾರ್ಜೆಸ್ಟ್ ಕೋಸ್ಟ್ ಲೈನ್. ಸೊ ಲಾರ್ಜೆಸ್ಟ್ ಕೋಸ್ಟ್ ಲೈನ್ ಯಾವುದೈತಪ್ಪ ಅಂತಂದರೆ ಇದರಲ್ಲಿ ಕೆನಡಾ ಬರುತ್ತೆ ಕಂಟ್ರಿ. ಸೊ ಕೆನಡಾ ಆನ್ಸರ್ ಇದು. ನೆಕ್ಸ್ಟ್ 73, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸೊ ದೇರ್ ಆರ್ ನೋ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಇನ್ ಕೇರಳ. ನೆಕ್ಸ್ಟ್ ಸೆಕೆಂಡ್, ದೇರ್ ಆರ್ ನೋ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇನ್ ಮಧ್ಯಪ್ರದೇಶ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ನೈದರ್ 1 or 2. ಸೊ ಈ ವಿಡಿಯೋ ಅಷ್ಟೇ ಗೈಸ್. ನೆಕ್ಸ್ಟ್ ಕ್ವಶನ್ಸ್ ಬಂದುಬಿಟ್ಟು ಸ್ವಲ್ಪ ಲೆಂತಿ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಅದನ್ನು ಸಾಲ್ವ್ ಮಾಡಬೇಕಂದ್ರೆ ಸ್ವಲ್ಪ ವೀಡಿಯೋ ಲೆಂತ್ ಭಾಳ ಆಗುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ವೀಡಿಯೋಯಿಂದ ಕಂಟಿನ್ಯೂ ಮಾಡೋಣ.